ನಮಸ್ತೆ. ಮಾಡಿ ಸ್ವಾತಿ ಸಿಗಲ್ಲ ಇವತ್ತೇ ಲಾಸ್ಟ್. ಸತಿ ಬಾಯ್ ಬಾಯ್. ಅಲ್ಲಿ ಚಿಯರ್ ಅಪ್ ಮಾಡ್ತಾ ಇದ್ದಾರೆ ಐಶಿಗೆ ಹೊಡೆದ ಅಂತ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತಿನ ವ್ಲಾಗ್ ವಿಶೇಷ ಏನಂದರೆ ಚಿಲ್ಮಿದ ಅಡ್ಡೆ. ಅಂದರೆ ನೀವು ಇದನ್ನು ಹಲಸಿನೆಲೆ ಕಡುಬು ಅಂತಲೂ ಕರಿಬೋದು. ನಾವು ಇದನ್ನು ಚಿಲ್ಮಿದ ಅಡ್ಡೆ ಅಂತ ಕರಿತೀವಿ ತುಳುನಲ್ಲಿ. ಸೊ ಇದಕ್ಕೆ ನಾನು ಏನಿಲ್ಲ ಅಂದರೆ ಸಿಂಪಲ್ ರೆಸಿಪಿ. ಈ ಹಿಂದಿನ ದಿನವೇ ಅಕ್ಕಿಯನ್ನು ನೆನೆಸಿಡಬೇಕು. ನೆಕ್ಸ್ಟ್ ಡೇ ಅದನ್ನು ಕಡ್ದು ಅದಕ್ಕೆ ಕಾಯಿ ಬೆಲ್ಲವನ್ನು ತುಂಬಿಸುವಂಥದ್ದು. ಸೊ ಇಲ್ಲಿ ನೋಡಿ ನಾನು ಕಾಯಿ ಮತ್ತು ಬೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿದು ಬೆಲ್ಲ ಮಿಕ್ಸ್ ಮಾಡುವಂಥದ್ದು ಅಷ್ಟೇ. ಹಲಸಿನ ಎಲೆ ಏನಿದೆ ಅದನ್ನು ಕೋನ್ ಥರ ಮಾಡ್ಕೊಳ್ಬೇಕು, ಕೋನ್ ಶೇಪಲ್ಲಿ. ಸೊ ಏನಿಲ್ಲ, ಹೀಗೆ ವಿ ಶೇಪ್ ಥರ ತಿರುಗಿಸಿ ಅದಕ್ಕೆ ಮುಳ್ಳನ್ನು ಕಂತಿಸೋದು. ಅಥವಾ ನೀವು ಈ ಕೊಟ್ಟೆ ಕಡುಬೆಲ್ಲ ಮಾಡಬೇಕಾದ್ರೆ ಯಾವ ರೀತಿ ಮುಳ್ಳನ್ನು ಚುಚ್ತೀರಾ ಅದೇ ಥರ ವಿ ಶೇಪ್ ಮಾಡಿ ನೋಡಿ, ಈ ಥರ ವಿ ಶೇಪ್ ಮಾಡಿ ಮುಳ್ಳನ್ನು ಕಂತಿಸಬೇಕು. ಆನಂತರ ಇದಕ್ಕೆ ಹೇಳಿದ್ದಂಗೆ ಹಿಂದಿನ ದಿನ ನೆನೆಸಿರ್ತೀವಲ್ಲ ಅಕ್ಕಿ, ಅದನ್ನು ಕಡ್ದು ಅಕ್ಕಿ ಹಿಟ್ಟು ಹಾಕಿ ಅದರೊಳಗೆ ಕಾಯಿ ಬೆಲ್ಲ ಹಾಕಿ ತುಂಬಿಸಿ ಬೇಯಲಿಕ್ಕೆ ಇಡುವಂಥದ್ದು. ನೋಡ್ಬೋದು, ಇದೇ ನಾನು ಅಕ್ಕಿ ಹಿಟ್ಟು ಪ್ರಿಪೇರ್ ಮಾಡ್ಕೊಂಡಿರುವಂಥದ್ದು. ನಾನಿಲ್ಲಿ ಬಾಯ್ಲ್ಡ್ ರೈಸ್ ಯೂಸ್ ಮಾಡಿದ್ದೀನಿ. ಬಾಯ್ಲ್ಡ್ ರೈಸ್ ಅಂದರೆ ಕೆಂಪು ಇರುತ್ತಲ್ಲ ಅದಲ್ಲ, ಬಾಯ್ಲ್ಡ್ ರೈಸಲ್ಲಿ ವೈಟ್ ಕಲರ್ ಕೂಡ ಇರುತ್ತೆ, ಅದು ಆ ಬಾಯ್ಲ್ಡ್ ರೈಸನ್ನು ಯೂಸ್ ಮಾಡಿರುವಂಥದ್ದು. ಇದು ಸ್ಟೋರ್ಗಳಲ್ಲಿ ಸಿಗುತ್ತೆ. ಸ್ಟೋರಲ್ಲಿ ಕೊಡಬೇಕಾದ್ರೆ ಬಾಯ್ಲ್ಡ್ ರೈಸ್ ಇದೇ ಕೊಡೋದವರು, ವೈಟ್ ಕಲರ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗತ್ತೆ, ಸ್ಮೂತಾಗಿ ಬರುತ್ತೆ. ವೈಟ್ ರೈಸ್ಗಿಂತನೂ ಬಾಯ್ಲ್ಡ್ ರೈಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಯಾವುದೇ ಈ ಥರ ಗಟ್ಟಿ ಮಾಡೋದಿದ್ರೂ. ಅದಕ್ಕೆ ನಾನು ಹೇಳ್ದಂಗೆ ಈ ಹಲಸಿನೆಲೆ ಏನಿದೆ ಅದನ್ನು ಕೋನ್ ಶೇಪಲ್ಲಿ ಮಾಡಿಕೊಂಡು ಫಸ್ಟಿಗೆ ಅಕ್ಕಿ ಹಿಟ್ಟನ್ನು ಹಾಕ್ತೇನೆ. ಅಕ್ಕಿ ಹಿಟ್ಟು ಹಾಕಿ ಫುಲ್ಲು ಸುತ್ತ ಹಾಕಿ ಮಧ್ಯೆ ಸ್ವಲ್ಪ ಗ್ಯಾಪ್ ಕೊಡ್ಕೋಬೇಕು. ಆ ಗ್ಯಾಪಲ್ಲಿ ನಾವು ಕಾಯಿ ಮತ್ತು ಬೆಲ್ಲವನ್ನು ಸೇರಿಸಬೇಕು. ಆನಂತರ ಮತ್ತೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ಹಿಟ್ಟು ಹಾಕಿ ಬೇಯಲಿಕ್ಕೆ ಇಡುವಂಥದ್ದು. ನೋಡ್ಬೋದಾ ನಾನಿಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಸೊ ಇದು ಬೆಂದಾದಮೇಲೆ ತೋರಿಸ್ತೇನೆ. ಇವಾಗ ಸ್ವಲ್ಪ ಮೀನು ತಂದಿದ್ದರು, ಫ್ರೆಶ್ ಮೀನು, ಬಂಗಡೆ ಮೀನು. ಇದು ಬೀಚಿಗೆ ಹೋಗಿನೇ ತಂದಿದ್ದರು. ಐ ಥಿಂಕ್ ಪಡುಬಿದ್ರಲ್ಲೇ ತಂದರು ಅಂದ್ಕೊತೀನಿ. ಪಡುಬಿದ್ರೆ ಇಲ್ಲ ಹೆಜ್ಜೆಮಡಿ, ಇಲ್ಲೇ ತರೋದು ಜಾಸ್ತಿ. ಸೊ ಪಡುಬಿದ್ರೆ ಬೀಚಲ್ಲೇ ಫ್ರೆಶ್ ಇತ್ತು ಮೀನು. ಮಾಮಿ ಮೀನು ಸರಿ ಮಾಡ್ತಾಯಿದ್ದಾರೆ. ಅಷ್ಟರೊಳಗೆ ನಾನು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ತೀನಿ. ಈ ಹಲಸಿನೆಲೆದು ಕಡುಬೇನು ಮಾಡಿದ್ದೀನಿ ಅದು ಸ್ವಲ್ಪ ಸಿಹಿದು ಮಾಡಿದ್ದೀನಿ, ಹಾಗೆ ಚಪ್ಪೆದು ಕೂಡ ಮಾಡಿದ್ದೀನಿ. ಆ ಚಪ್ಪೆದಂದರೆ ಸ್ವೀಟ್ ಇಲ್ಲದಿರತ್ತಲ್ಲ, ಅದಕ್ಕೆ ಫಿಶ್ ಕರಿಯಲ್ಲಿ ತುಂಬ ಚೆನ್ನಾಗಾಗತ್ತೆ. ಹಾಗಾಗಿ ಈಗ ನಾನೇನು ಮಾಡಿದ್ದೆ ಸ್ವೀಟು ಚಿಲ್ಮಿದ ಅಡ್ಡೆ, ಅದು ಬೆಂದಿದೆ. ಬನ್ನಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಎಷ್ಟು ಸ್ಮೂತಾಗಿ ಜ್ಯೂಸಿ ಆಗುತ್ತೆ. ಇದು ಚಪ್ಪೆ ಅಂದರೆ ತಣ್ಣಗೆ, ಅಂದರೆ ಇದ್ರೊಳಗೆ ಏನೇ ಯಾವುದೇ ರೀತಿಯ ಕಾಯಿ ಬೆಲ್ಲ ಹಾಕಲಿಲ್ಲ ನಾನು ಇದಕ್ಕೆ. ಚಪ್ಪೆದ ಗಟ್ಟಿ, ಅದನ್ನು ಫಿಶ್ ಕರಿಯಲ್ಲಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಇದು ಸ್ವೀಟಿದ್ದು. ಬನ್ನಿ ಓಪನ್ ಮಾಡಿ ತೋರಿಸ್ತೀನಿ. ಎಷ್ಟು ಜ್ಯೂಸಿಯಾಗಿ, ಎಷ್ಟು ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ. ಈಗಾಗಲೇ ಟ್ರೈ ಮಾಡಿದರೆ ನಿಮಗೆ ಈ ಡಿಶ್ ಇಷ್ಟನಾ ಅಂತಲೂ ನನಗೆ ತಿಳಿಸಿ. ನೋಡಿ, ಇದೇ ಮುಳ್ಳು ನಾನು ಚುಚ್ಚಿರುವಂಥದ್ದು. ಅದು ಮುಳ್ಳು ಹಾಕಿದರೆ ಅಂದರೆ ಸೇಫಾಗಿ ಇರುತ್ತೆ, ಇಲ್ಲದಿದ್ದರೆ ಈ ಶೇಪಲ್ಲಿ ಹಾಕಿ ಕೂತ್ಕೊಳ್ಳೋದಿಲ್ಲ. ಮಕ್ಕಳಿಗೆ ಕೂಡ ಐಸ್ ಕ್ರೀಮ್ ಅಂತ ಹೇಳಿ ಕೊಟ್ಟೆ, ಅವರು ಕೂಡ ಇಷ್ಟದಲ್ಲಿ ತಿಂದರು. ಅವ್ರದ್ದು ರಿಯಾಕ್ಷನ್ ಕೂಡ ನೀವು ನೋಡ್ಬೋದು. ಒಂದ್ಸತಿ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ. ಕಟ್ ಮಾಡಿ ತೋರಿಸ್ತೀನಿ. ಜ್ಯೂಸಿಯಾಗಿ ಬಂದಿದೆ, ತುಂಬ ಟೇಸ್ಟಾಗಿ ಇರುತ್ತೆ. ಇದನ್ನು ಓಪನ್ ಮಾಡಿದ್ರೆ ಒಳಗೆ ಸ್ವೀಟ್ ಓಪನ್ ಮಾಡಿ ತೋರಿಸ್ಲಾ? ಒಂದು ಬಿಸಿ ಇದೆಯಲ್ಲ. ಸಮಿತು, ಐಸ್ ಕ್ರೀಮಾ? ಐಸ್ ಕ್ರೀಮ್ ಥರನೇ ತಿಂದು ಹೇಗುಂಟು? ಸೂಪರ್ ಉಂಟಾ? ಸ್ವೀಟ್ ಇದು ತಿನ್ನು, ನೀವು ಒಳಗೆ ಸ್ವೀಟ್ ಉಂಟು ಅದು ತಿನ್ನು. ನೀ ಮೇಲೆದು ಸ್ವಲ್ಪ ತಿಂದೆ ಅಷ್ಟೇ, ಹಾಗೆ ತಿನ್ನು. ಬಿಸಿ ಉಂಟಾ ನೋಡ, ತೋರಿಸು. ಒಳಗೆ ಸ್ವೀಟ್ ಇರೋದಾ, ಒಳಗೆ ಕ್ರೀಮ್ ಅದು, ಆಯಿತಾ? ತಿನ್ಬೇಕು. ಆಯ್ತು ಬಾಯ್ಲಿ. ಸಮೋಸ, ಐಸ್ ಕ್ರೀಮ್ ಹೇಗೆ ಉಂಟು ಐಶು? ಐಶು ಹೇಗೆ ಉಂಟು? ಹಾಂ, ಖುಷಿ ಆಯ್ತಾ?
ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಯಿತು. ಬಿಸಿ ಬಿಸಿ ಇದ್ದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಈಗ ನಾವು ಹೊರಟಿರೋವಂಥದ್ದು ಬೀಚಿಗೆ. ಸ್ವಾತಿ ಬಂದಿದ್ಲು, ಬಿಕಾಸ್ ಸ್ವಾತಿಗೆ ಬ್ಯಾಂಗ್ಳೂರಲ್ಲಿ ಜಾಬ್ ಆಗಿದೆ, ಹಾಗೆ ಅವಳು ಬ್ಯಾಂಗ್ಳೂರ್ ಹೋಗ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಫೈನಲ್ ಆಗಿ ಒಮ್ಮೆ ಮೀಟ್ ಮಾಡುವ ಅಂತ ಮನೆಗೆ ಬಂದಿದ್ಲು. ಸೊ ಮತ್ತೆ ನಾವು ಬೀಚಿಗೆ ಹೋಗುವ ಅಂತ ಡಿಸೈಡ್ ಮಾಡಿ ಕಾಪು ಬೀಚಿಗೆ ಹೋದೆವು. ಪಡುಬಿದ್ರೆ ಯಾವಾಗಲೂ ಹೋಗ್ತಾ ಇರ್ತೀವಿ. ಸೊ ಕಾಪು ಬೀಚಿಗೆ ಇದೆ, ಕಾಪು ಬೀಚೆ ಎಂಟ್ರೆನ್ಸ್ ಬಂದ್ವಿ. ಬೀಚಿಗೆ ಹೋದ್ಮೇಲೆ ಸಿಗ್ತೀನಿ. ಕಟ್ಟ ಎಲ್ಲಿ ಬಂದ್ವಿ ನಾವು? ಕಾಪು ಬೀಚ್. ಅಪ್ಪ ಬರಲಿಲ್ಲಲ್ಲ, ಹೋಗೋಣ. ಕ್ರೌಡ್ ಕೂಡ ತೇಪಲ್ಲ. ಅದಾ ಸಂಡೆ ಉಂಟು. ಪಡುಬಿದ್ರೆ ಕಮ್ಮಿ ಇಪ್ಪುಂಡು. ಪಡುಬಿದ್ರೆ ಪಂಡ ಏನು ಹಾಪುಂಡು ಗೊತ್ತಾ? ಅಲ್ಪ ಡಿವೈಡ್ ಹಾಪುಂಡು ಒಲ್ಪವನು. ಹಾಂ, ಎಂಟು ಪಾಯಿಂಟ್ ಬಾಬಾ ಒಲ್ಪೊಯ್ ಬಲೆ ಮೂಲ ಗೊಬ್ಬರ್ಚು ಬಲೆ ಒಲ್ಪೊಯ್. ಸನ್ಸೆಟ್ ಆಗಿಲ್ಲ, ಇನ್ನೂ ಆಗಬೇಕು. ಐ ಲವ್ ಕಾಪು. ಲೈಟ್ ಹೌಸ್ ಆಯ್ಷು ನನ್ನ ಫೇವ್ರೆಟ್ ಉಂಡು ಅಲ್ಪ ಗೊಬ್ಬನ ಕ್ರಿಕೆಟ್. ಸರಿ ಇತ್ತೆ ಬಲ್. ನಮಸ್ತೆ ನಮಸ್ತೆ ನಮಸ್ತೆನಾ? ಬಾಯ್ 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 ಬಾಯ್. ಹಲೋ ಬಾಯ್ ಬಾಯ್ ಬಾಯ್. ಸ್ವಾತಿ ಬ್ಯಾಂಗ್ಳೂರ್ಗೆ ಹೋಗ್ತಾಳೆ ವರ್ಕಿಗೆ, ಹಾಗೆ ಅವಳು ಇನ್ನೂ ಸಿಗೋದಿಲ್ಲ. ಅದಕ್ಕೆ ಲಾಸ್ಟ್ ಒಮ್ಮೆ ಅವಳನ್ನು ಮೀಟ್ ಮಾಡುವ ಅಂತ ಹೇಳಿ ನಾವೀಗ ಕಾಪು ಬೀಚಿಗೆ ಬಂದೆವು. ಹೌದು, ಲೈಕ್ ಏತ ಉಂಟು ಹೌದಾ? ಇವಳೆದ ಐಶು ಮ್ಯಾಚ್ ಆಡಲಿಕ್ಕೆ ಬಂದ. ಹೋಗ ಐಶು ವೇಟಿಂಗ್ ಟು ಕ್ರಿಕೆಟ್ ಆಟ ಆಡಲಿಕ್ಕೆ ವೇಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಹಾಡ್ತಾ ಇದ್ದಾನೆ ಆಟ ಆಡ್ಬೇಕಂತ. ಹದಿನೆರಡು ಮಾಂಡ ಇರುವಾಂಡ 20 ಬಾಲ್ಸ್ ಇದೆ. ನೋಡೋಣ ಈಗ ಆಯುಷ್ ಹೋಗ್ತಾನೆ. ಆಯುಷು ఆయన జ్యూస్ మొత్తం ಒಂಜಿ ಬ್ಯಾಟ್ ಕಿನ್ನ ಬ್ಯಾಟ್ ಜ್ಯೂಸ್ ಮಲ್ತುಂಡೆ. ನೋಡೋಣ ಹೇಗೆ ಹೊಡಿತಾನಂತ. ಕೊಂಡತ್ತ ಹಾಕದ ಜೈಸಕ್ಕೆ ಚೀರಪ್ ಮಲ್ತೀರ. ಅಲ್ಲಿ ಚೀರಪ್ ಮಾಡ್ತಾ ಇದ್ದಾರೆ ಆಯುಷಿಗೆ ಹೊಡೆದ ಅಂತ. ಎರಡು ಬಾಲ್ ಬಿಟ್ಟ. ಐ ಕಾನ್ಸಂಟ್ರೇಷನ್ ಮಲ್ಪಡು. ಏಯ್ ಏನಂಡು ಅಯ್ಯ ಏನು ಮಲ್ತಂದಿಲ್ಲ.
ಆಂಟ ಬಾಲ್ ಬಾಬು ಇದಾಯ ಬಿಡ್ನಿ ಆತ ಬಾಲ್ ಬಿಡ ಪೊಯ್ಸತಿ ಪೂರೆಲ್ಲ ಹಾಕದಿತ್ತ ಎಲ್ಲ ಹೊಡೆದಿದ್ದಿ ಹೊಸತಿ ಈ ಸತಿ ಯಾಕೆ ಮೂರು ಬಿಟ್ಟೆ ಬಾಲು ಯಾಕೆ 4-4 ಬಾಲ್ ಬಿಟ್ಟೆ ಈ ಸತಿ ಏನಾಯ್ತು ಅಲ್ಲಿ ಎಷ್ಟು ಚೆನ್ನಾಗಿ ಚೇರಪ್ ಮಾಡ್ತಿದ್ರು ಗೊತ್ತಾ ನಿಂಗೆ ಏ ಅಂತ ಸಾಕ ಹಾಕತ್ತಿ ಇನ್ನೊಂದ್ಸತಿ ಸಾಕ ಖುಷಿ ಆಯ್ತಾ ಲಾಸ್ಟ್ ಟೈಮ್ ಒಂದೇ ಒಂದು ಬಾಲ್ ಮಿಸ್ ಮಾಡಿರಲಿಲ್ಲ ಎಲ್ಲ ಬಾಲನ್ನು ಹೊಡೆದಿದ್ದ ಬಟ್ ಈ ಸತಿ ಯಾಕೋ ಅಷ್ಟು ಅವ್ನು ಕಾನ್ಸಂಟ್ರೇಟ್ ಮಾಡಿಲ್ಲ ಇಲ್ಲದಿದ್ದರೆ ಹೊಡಿತಾನೆ ಅವನಿಗೆ ಸಖತ್ ಇಷ್ಟ ಕ್ರಿಕೆಟ್ ಅಂದರೆ ಗಾಳಿಪಟ ನಡಿ ಗೈಸ್ ಪಟ ಪಟ ಹಾರು ಗಾಳಿಪಟ ಪೂರ ಪೂರ ಕುಡನ್ ಚೋಂಡು ದಯದಕ್ಕಿ ನಾವೇನು ಕಡನ್ ಕಟ್ಲಾಯ್ತು 6:30 ಆಯಿತು 5 o'clock ಹಂಗೆ ಬಂದ್ವಿ 5 o'clock ಹಂಗೆ ಬಂದ್ವಿ 6:30 ಆಯಿತು ಇನ್ನು ಹೋಗುದು ಮನೆಗೆ ಅದು ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಅದೇ ನೆನಪಾಗ್ತದಲ್ಲ ಬೋಟ್ ನೋಡುವಾಗ ಇಲ್ಲ ಇಲ್ಲಿ ಕೇರ್ಫುಲ್ಲಾಗಿ ಇರ್ತಾರೆ ಬಟ್ ನಮ್ಮ ಸೇಫ್ಟಿ ನಮಗೆ ಮುಖ್ಯ ನಾವು ಕೂಡ ರೈಡಿಗೆ ಹೋಗ್ಬೇಕಾದ್ರೆ ಸೇಫ್ಟಿ ಜಾಕೆಟನ್ನು ಹಾಕ್ಕೊಂಡೇ ಹೋಗಬೇಕಾಗತ್ತೆ ಕೈಟ್ ನೋಡಿ ಗೈಸ್ ಕೈಟ್ ಆಯ್ಷಾ ಹೋಗೋಣ ಬಾ ಎಲ್ಲೋದ್ರಿ ಕಾಣ್ತಾ ಇಲ್ಲ ಹೈಟ್ ಹೋಗ್ತೀಯಾ ಹೋಗೋದಾರ ಹೋಗು ಒಂಟೆ ಅದರಲ್ಲಿ ಆಡ್ಬೇಕಂತೆ ಅಲ್ಲಿ ತನಕ ಹೋಗಬೇಕು ಕೇಳ್ತಾ ಇಲ್ಲ ಅಲ್ಲಿ ಆಟ ಆಡಲೇಬೇಕಂತ ಹೋಗ್ತಾ ಇದ್ದಾನೆ ಫೈನಲಿ ಹತ್ರ ಬಂದ್ವಿ ಮನೇಲಿ ಕಾಲ ಹತ್ತುತ್ತಾರೆ ಇಂಚಿ ಬಲಯ್ಯ ಮೂಲು ಆಯುಷದ ಆಸೆ ಒಂದು ಈಡೇರ್ತಾ ಹೋಗಿ ಆಟಾಡಿ ಬಂದ ಈಗ ಇಲ್ಲಿ ಗೋಲ ತೆಗೆಸಿ ಕೊಡ್ತಿದ್ದಾಳೆ ಸ್ವಾತಿ ಆಯುಷು ಗೋಲ ತಿಂತೀನಿ ಅಂತ ಹೇಳ್ತಾ ಅದಕ್ಕೆ ಒಂದು ಆರೆಂಜ್ ಇಂಚಂಡು ಆಯುಷ್ ಇಂಚಂಡೆ ಆಯುಷು ನಿನ್ನ ಬಿಮ್ಮತ್ತಿಲ್ಲ ನಿನ್ನ ತುಟ್ಟಿ ನೋಡು ನೀಲಿ ನೀಲಿ ಆಗಿದೆ ಓಲಾಯ್ಕೊಂಡೆ ಅಂಚಂಡ ಬಲೆ ನಾವೇ ಫಸ್ಟ್
ಸೌನು ಉಂಟದ ಲಾಸ್ಟ್ ಆಗಿದ್ದು ನೀವು ನಾವು ಫಸ್ಟ್ ಆಗಿದ್ದು. ಫಾಸ್ಟ್ ಯಾಕೆ ಬ್ಲರ್ ಬರ್ತಾ ಇದೆ? ಬ್ಲರ್ ಬರ್ತಾ ಇದೆ ಯಾಕೆ? ಈಗ ಬಂತು. ಬಟ್ ನೀರು ಕೊಡಲ್ಲ ಅಷ್ಟು ಎಲ್ಲೆಲ್ಲ ಸಾಧ್ಯ ವಿಡಿಯೋನ ಫೋಟೋ ವಿಡಿಯೋ ಬರೋದಿಲ್ಲನಾ? ಬರೋದಿಲ್ಲನಾ? ಅಪ್ಪಡ ಬರೋದು ಫೋಟೋನ ವಿಡಿಯೋನ ಕುಟ್ಟವಲ್ಲ ದೂರ ಆಯ್ತಾ? ಕುಚ್ಚಕು ಫ್ರೆಂಡ್ಯ ಒಟ್ಟುಗೆ ಉಪ್ಪುವೆಯ ಏಳೇಳೆ ಜನ್ಮೋಲ ಈ ನನ್ನ ಫ್ರೆಂಡ್. ಅಮ್ಮ ಬಿರಿಯಾನಿ ಕೊಡ್ಬೋದಾ? ಇಷ್ಟಪಟ್ಟಂದ ಬಾಬು ಇಷ್ಟಪಟ್ಟು ರೋಜಿನಲ್ಲಿ ಕಾಫಿ ಕುಡಿದಿದ್ದಾರೆ. ಓಯ್ ಕಾಫಿ ಕೂಡ ಏನು ಕಡ್ಲೆ ಬೇಬಿ ಕಾರ್ನ್ ಮಂಚೂರಿ. ಎಷ್ಟು ಬೇಕಾ? ಸ್ವಲ್ಪ ಸ್ವಲ್ಪ ಕುಡಿಯಲ್ಲ ಅವನು. ಸ್ವಾತಿ ಸಿಗಲ್ಲ ಇವತ್ತೇ ಲಾಸ್ಟ್ ಸತಿ. ಬಾಯ್ ಬಾಯ್, ಮಿಸ್ ಯು, ಟೇಕ್ ಕೇರ್, ಲವ್ ಯು, ಹ್ಯಾಪಿ ಜರ್ನಿ, ಹುಷಾರಲ್ಲಿರು, ಟೇಕ್ ಕೇರ್ ಆಯಿತಾ? ಬಾಯ್ ಬಾಯ್, ಮಿಸ್ ಯು, ಬಾಯ್. ನಾನು ಮಾಡಿ ತೋರಿಸ್ಬೇಕಲ್ಲ, ನಂದು ಕಾಣಬೇಕಲ್ಲ. ಈಗ ಆಯಿತು ಗೈಸ್, ಬಾಯ್ ಬಾಯ್. ಇದಾಗಿತ್ತು ಗೈಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಒನ್ಸ್ ಅಗೇನ್ ಮಿಸ್ ಯು ಸ್ವಾತಿ.